ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಕೊಡಿ ನೋಡ್ರಿ. ನಾನು ಭಾರಿ ಅದೀನಿ. ನಾನು ನಿಮ್ಮ ಸುರ್ಪುರ್ ಹುಡುಗಿ ಕಲ್ಬುರ್ಗಿ ಬೆಳಗ್ಗೆ. ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಬರ್ರಿ ಕಾಫಿ ಕುಡಿಯೋಣ. ಆಲ್ಮೋಸ್ಟ್ ನನ್ನ ಔಟ್ಫಿಟ್ ಹೆಂಗೆ ಕಾಣಿಸ್ಲತ್ತದ, ನಾನು ಆಲ್ರೆಡಿ ರೆಡಿ ಆಗೀನಿ. ಎಲ್ಲಿಗೆ ಹೊಲತ್ತೀನಪ್ಪ ಅಂತಂದ್ರೆ ಹೇಳಿದ್ನಲ್ಲ ನಾನು ನಿನ್ನೆ ಅಫಜಲ್ಪುರ್ಗೆ ಹೊಲತ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ರೆಡಿ ಆಗಿನಿ ನಾನು. ಸೊ ಅದಕ್ಕೆ ಒಂದ್ಸಲಿ ನಿಮ್ಗೆ ಭೇಟಿ ಆಗಿಬಿಡಮ್ಮ ಅಂಥೇಳಿ ವೀಡಿಯೋ ಮಾಡ್ಲತ್ತೀನಿ. ನನ್ನ ಔಟ್ಫಿಟ್ ಹೆಂಗೈತಿ ಹೇಳ್ರಿ. ಆ್ಯಕ್ಚುಲಿ ಇದು ನನ್ನ ಬರ್ಡೇ ಡ್ರೆಸ್ ಅಂತ ನಂದು ಕೂಡಲೇ ಇವತ್ತು ನನ್ನ ಬರ್ಡೇ ಅದಂತ ಹೇಳಿ ತಿಳ್ಕೊಬೇಡ್ರಿ. ಹೋದ ವರ್ಷನ ಬರ್ಡೇ ಇದು. ಸೊ ಅವಾಗ ತೊಗೊಂಡಿದ್ದು ಒಂದು ಸಲಿನೋ 2 ಸಲ ಹಾಕ್ಕೊಂಡಿನಿ ಅಷ್ಟೇ. ಅದಾದ್ಮೇಲೆ ಈ ಡ್ರೆಸ್ ಹಾಕ್ಕೊಂಡಿಲ್ಲ, ಇವತ್ತು ಹಾಕ್ಕೊಂಡಿನಿ. ಯಾಕೋ ಮನಸ್ಸು ಮಾಡ್ದೆ ಇವತ್ತು ಹಾಕ್ಕೊಳ್ಳೋಣ ಅಂಥೇಳಿ, ಅದಕ್ಕೆ ಹಾಕ್ಕೊಂಡಿನಿ. ಚಲೋ ಹೋಗಮ್, ಟೈಮ್ ಆಗ್ತದೆ ನನಗೆ. ಎಷ್ಟು ನಾನು ಹೋಗೋದು ಲೇಟ್ ಮಾಡ್ತೀನಿ, ಬರೋದು ಅಷ್ಟೇ ಲೇಟ್ ಆಗ್ತೈತಿ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಂದಿನಂತೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ದಾಗ ನನ್ನ ಗಾಡಿ ಹಚ್ಚಿ ಬಸ್ಸಿಗೆ ಕುಂತೆ ಬಿಟ್ಟೆ ನೋಡ್ರಿ. ಅಫಜಲ್ಪುರ್ ಬಸ್ಸಿಗೆ ನನಗೆ ಎಂದಿನಂತೆ ಮತ್ತು ಆ ಕಿಟಕಿ ಕಡೆಗೆ ಸೀಟ್ ಸಿಕ್ಕೈತಿ. ನಾ ಹುಡುಕಿಗೆ ಸಿದ ಕುಂದಿರ್ತೀನಿ ರೀ. ಲಾಸ್ಟಿಗೆ ಯಾಕೆ ಸಿಗೋಲ್ದಕ್ಕೆ ಸೀಟ್, ನನ್ನ ಕಿಟಕಿ ಸೀಟೇ ಬೇಕು. ನಾವು ಅದ್ರಾಗ ಏನಿರ್ತದೋ ಬಿಡ್ತದೋ ಗೊತ್ತಿಲ್ಲ, ಬಟ್ ನನ್ನ ಕಿಟಕಿ ಸೀಟೇ ಬೇಕು. ಆ ಕಡೆ ಈ ಕಡೆ ಎಲ್ಲ ನೋಡಕತ್ತಿದ್ದೆ, ಯಾರನ್ನ ಮಂದಿ ಕೂನ ಹಿಡಿತಾರೇನೋ ಅಂತ ಅಂದಗೇಸಿಂದ ಕೂನ ಹಿಡಿದ್ರೆ ಕಷ್ಟ ಆಗ್ತೈತಿ ಅಂಥೇಳಿ, ಅದು ಯಾರೂ ಕೂನ ಹಿಡ್ದಿಲ್ಲ. ಅದಾದಮೇಲೆ ಅಫಜಲ್ಪುರ್ ಬಸ್ ಸ್ಟ್ಯಾಂಡಿಗೆ ಇಳಿದೆ. ಅಲ್ಲಿಗೊಂದು ಕೂಸು ಐಸ್ ಕ್ರೀಮ್ ತಿನ್ಲಕತ್ತಿತ್ತು. ಬ್ಯಾಸ್ಗೆ ಚಾಲು ಆಯ್ತಪ್ಪ ಅಂತ ಅನ್ನಿಸ್ತು ನನಗೆ ಅದು ನೋಡಿ. ಅದಾದಮೇಲೆ ವೆಯ್ಟ್ ಮಾಡ್ಲತ್ತಿದ್ದೆ ನಾನು, ಅವ್ರು ಬಂದು ನನಗೆ ಪಿಕಪ್ ಮಾಡ್ತಾರೆ ಅಂಥೇಳಿ. ಆ್ಯಂಡ್ ಬಂದ್ಗೇಸಿಂದ ಪಿಕಪ್ ಮಾಡಿ ಮನೆಗೆ ಕರ್ಕೊಂಡೇ ಹೋದರು. ಮನೆಗಲ್ಲ, ಸಾರಿ, ಆಫೀಸಿಗೆ ಕರ್ಕೊಂಡು ಹೋದ ತಕ್ಷಣ ನೀರು ಕೊಟ್ಟು ಆಧಾರದ ಸ್ವಾಗತ ಮಾಡ್ಯಾರ ನೋಡ್ರಿ. ನನಗೆ ವೆಯ್ಟ್ ಮಾಡ್ಲತ್ತೀನಿ. ಅವ್ರು ಸರ್ ಏನೋ ಬ್ಯುಸಿಯಾರ ಅನ್ನಿಸ್ತದ. ಆಫೀಸೊಳಗೆ ಕುಂದ್ರ ಸರ್ AC ಹಾಕಿ. ಇದು ಚವ್ಹಾಣ್ ಕ್ಲಾತ್ ಸ್ಟೋರ್ ನೋಡ್ರಿ. ಬಿಗ್ಗೆಸ್ಟ್ ಕ್ಲಾತ್ ಸ್ಟೋರ್ ಅಂತಂದ್ರೆ ಇದೇ ಅಫಜಲ್ಪುರ್ ಒಳಗೆ. ಇಲ್ಲಿ ಒಳಗೆ ಬಂದ ತಕ್ಷಣ ಎಲ್ಲ ಸ್ಟಾಫ್ ಸೇರಿ ದೇವ್ರ ಪೂಜೆ ಮಾಡೋದ್ರ ಮೂಲಕ ಬೆಳಗ್ಗಿನ ಚಟುವಟಿಕೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಭಾಳ ಇಷ್ಟ ಆಯ್ತು ನನಗೆ. ಎಂಟ್ರೆನ್ಸಿಗೆ ನೋಡ್ರಿ, ಇಲ್ಲಿ ಬಂಡಲ್ ಗಂಟ್ಲೆ ಹೆಂಗೆ ಸ್ಟಾಕ್ಸ್ ಇಟ್ಟಾರ ಅವರು. ಯಾಕಂದ್ರೆ ಬಂದ ಕಸ್ಟಮರ್ಸ್ ನಿರಾಶರಾಗಬಾರ್ದು. ಅವ್ರಿಗೆ ಪ್ರತಿಯೊಂದನ್ನು ಏನು ಬೇಕೋ ಅದನ್ನು ಸರ್ವ್ ಮಾಡಿ ಕಳಿಸ್ಬೇಕು ಖುಷಿಯಾಗಿ ಅನ್ನೋದೇ ಅವರ ಒಂದು ಪಾಲಿಸಿ. ಒಳಗೆ ಬಂದ ತಕ್ಷಣ 4 ಕೌಂಟ್ರ್ ಕಾಣಿಸ್ತಾವ. ಎದ್ರ ಬಿದ್ರೆ ಒಂದೇ ಕಡೆಗೆ ಅಂತಂದ್ರೆ ಲೆಕ್ಕ ಹಾಕ್ರಿ ಎಷ್ಟು ಜನ ಬರ್ತಾರೆ ಅಂತ ಹೇಳಿ. ಅಲ್ಲಿ A to Z, ಒಂದಲ್ಲ ಎರಡಲ್ಲ, ಸಣ್ಣ ಪುಟ್ಟ ಅಲ್ಲ, ದೊಡ್ಡದಲ್ಲ, ಇಂಥದ್ದೇ ಸಿಗಲ್ಲ ಅಂತಲ್ಲ, ಪ್ರತಿಯೊಂದೂ ಸಿಗ್ತೈತಿ. ಇದು ಗೋಡನ್ ನೋಡ್ರಿ ಎಷ್ಟು ದೊಡ್ಡದೈತಿ. ಇಂಥ ದೊಡ್ಡ ಗೋಡನ್ ನೋಡಿರೇನ್ರಿ ಎಲ್ಲರೂ? ನೀವು ನೋಡಿರ್ಲಿಕ್ಕಿಲ್ಲ ಮೇ ಬಿ. ಇವಾಗ ನೋಡ್ರಿ, ಇಲ್ಲಿ ಟೋಪಿ ಟುವಲಿಂದ ಹಿಡಿದು ಪ್ರತಿಯೊಂದು A to Z ಆಯರಿ ಬಟ್ಟೆಗಳು ಸಿಗ್ತಾವೆ ನೋಡ್ರಿ. ನಿಮ್ಗೆ ಯಾವ ಥರ ಬೇಕು ಆ ಥರ. ಇಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳು ಇಟ್ಟಾರಿ ಅವ್ರು, ಎಲ್ಲ ಬಂದವ್ರಿಗೆ ಈಸಿ ಆಗಲಿ ಅಂತ ಹೇಳಿ ಈಸಿಂದ. ಇದು ಸಿಲ್ಕ್ ಸ್ಯಾರಿ ಸೆಕ್ಷನ್ ನೋಡ್ರಿ. ಅದ್ರ ಬಾಜುನೇ ಇಲ್ಲಿ ಎಂಬ್ರಾಯ್ಡಿಂಗ್ ಸ್ಯಾರಿ, ಡಿಸೈನಿಂಗ್ ಸ್ಯಾರಿ ಸೆಕ್ಷನ್. ಇದು ನೈಟಿ ಸೆಕ್ಷನ್ ರೀ. ಪ್ರತಿಯೊಂದು ಸೆಕ್ಷನ್ಗಳು ಅವ, ಯಾಕಂದ್ರೆ ಬಂದವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಈಸಿಂದ. ಕಲರ್ ನೈಟೀಸ್, ವೆರೈಟಿ ನೈಟೀಸ್, ಆ್ಯಂಡ್ ನಮ್ಗೆ ಯಾವ ಥರ ಕಂಫರ್ಟ್ ಇರ್ತದ ಆ ಥರ ನೈಟೀಸ್ ಎಲ್ಲನೂ ಸಿಗ್ತಾವ್ರಿ ಇಲ್ಲಿ. ಈ ಸೆಕ್ಷನ್ದಾಗ ಏನದಪ್ಪ ಅಂತಂದ್ರೆ ಬೆಡ್ಶೀಟ್ಗಳು ರೀ. ಬೆಡ್ಶೀಟ್ ಹಾಸ್ಕೊಳ್ಳೋದು, ಹೊಚ್ಕೊಳ್ಳೋದು. ಮತ್ತು ಇಲ್ಲಿ ಬಾಜು ಚಾಪಿ ಆ್ಯಂಡ್ ಬ್ಯಾಗ್ಗಳು, ಲಂಚ್ ಬಾಕ್ಸ್ ಇರ್ತಕ್ಕಂಥ ಬ್ಯಾಗ್ಗಳು, ಆ್ಯಂಡ್ ಕಲರ್ ಮ್ಯಾಟ್ಗಳು. ಅದ್ರ ಬಾಜು ಬ್ಲೌಸ್ಗಳು, ಕಲರ್ಫುಲ್ ಆಗಿರ್ತಕ್ಕಂತಹ ವೆರೈಟಿ ಆಫ್ ರೆಡಿಮೇಡ್ ಬ್ಲೌಸ್ಗಳು. ಅದ್ರ ಬಾಜುನೇ ಮದುಮಗನ ಬ್ಲೇಸರ್ ಆ್ಯಂಡ್ ಕುರ್ತಾ ಪೈಜಾಮ, ಟೋಪಿ ಟುವಲ್ ಸಿಗ್ತಕ್ಕಂತಹ ಸೆಕ್ಷನ್ ಐತಿ ನೋಡ್ರಿ. ಈ ಟೋಪಿ ನೋಡ್ರಿ ಎಷ್ಟು ಭಾರಿ ಅದ, ಹಾಕೊಂಡು ಮಸ್ತ್ ಕಾಣ್ಲತ್ತಿದೆ. ಹಾಗೆ ತೊಗೊಂಡು ಬರಲೇನ ಅಂತ ಅನಿಸಿದೆ. ಇನ್ನು ಮದುಮಗನೇ ಬಂದಿಲ್ಲ, ಅಡ್ವಾನ್ಸ್ ಯಾಕೆ ತೊಗೊಲಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅಕ್ಕಿ ಕಳಿಸಿರಿ ಅಂತಾರಲ್ರಿ, ಮದುಮಗಳಿಗೆ ಉಡ್ಸೋ ಸೀರಿ. ಇದು ನನಗೆ ಉಡ್ಸಿದ್ರು ನೋಡ್ರಿ. ಶೋ ಆಫ್ ತಗೋ ಅಂತ ಹೇಳಿ ಈಸಿಂದ ನನಗೆ ಉಟ್ಕೊಂಡು ಓಡ್ ಬರ್ಬೇಕಂತ ಅನ್ಸಾಕತ್ತಿತ್ತು. ಅಷ್ಟು ಮಸ್ತ್ ಕಾಣತ್ತಿತ್ತು. ಬಟ್ ಅದು ಟ್ರಯಲಿಗೆ ಕೊಟ್ರ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದೆ. ಅದ್ರ ಕಲರ್ಸ್ ಸಿಗ್ತಾವೆ, ಎಲ್ಲ ಟೈಪ್ಸ್ ಆಫ್ ಸ್ಯಾರಿ ಸಿಗ್ತಾವೆ. ಅದು ಬೇಡಪ್ಪ ನಮಗೆ ಬಾರ್ಡರ್ ಸೀರೆ ಬೇಕಂತಂದ್ರೆ ಕಲರ್ ವಿಚ್ ಕಲರ್ ಅಂತೇಳಿ ಟೈಪ್ಸ್ ಆಫ್ ಬಾರ್ಡರ್ ಒಳಗೆ ಸಿಗ್ತಾವೆ ನೋಡ್ರಿ. ಇವು ಬಾರ್ಡರ್ ಸೀರೆ. ಅದಾದ್ಮೇಲೆ ಉತ್ತರ ಕರ್ನಾಟಕ ಫೇಮಸ್ ಸೀರೆಗಳಪ್ಪ, ಇಲಿಕಲ್ ಸೀರೆಗಳು. ಈ ಸೀರೆಗಳು ಯಾರು ಮೆಚ್ಚಂಗಿಲ್ಲ ಹೇಳ್ರಿ, ಅವನು ಸಿಗ್ತಾವ. ಅದು ಅಷ್ಟೇ ಅಲ್ರಿ, ಕಾಟನ್ ಸೀರೆ ಅಂತ, ಬನಾರಸ್ ಸೀರೆ ಅಂತ, ಸಿಲ್ಕ್ ಸ್ಯಾರಿ ಅಂತ, ಸೀರೆಗಳ ಒಳಗೆ ಎಷ್ಟು ವಿಧಗಳವಲ್ಲ, ಎಷ್ಟು ಟೈಪ್ಸ್ ಅವಲ್ಲ, ಅಷ್ಟು ಸೀರೆಗಳು ಅಫೋರ್ಡೆಬಲ್ ಪ್ರೈಸ್ ಒಳಗೆ ಅಲ್ಲಿ ಅವೈಲೇಬಲ್ ಇದ್ದು ನೋಡ್ರಿ. ನನಗಾರ ನೋಡಿ ಸಾಕಾಗಿಬಿಟ್ಟಿದ್ದು, ಯಾವ್ದು ತೊಗೊಲಿ ಯಾವ್ದು ಬೇಡ ಅಂತ ಬಕ್ಕಳು ಇಷ್ಟ ಆಯಿತು. ಅಲ್ಲಿ ಸ್ಟಾಫ್ಗಳು ಬಹಳ ಚಲೋ ಇದ್ರು. ಅವರಿಗೆಲ್ಲ ನನ್ನ ಫ್ರೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಬರೋ ಟೈಮಿಗೆ ಬಾಯ್ ಅಂತ ಹೇಳಿ ಅಲ್ಲಿ ಟಿಫನ್ ಮಾಡಿಕೊಂಡು ನನ್ನ ನಡೆ ಗುಲ್ಬರ್ಗ ಕಡೆ ಅಂಥೇಳಿ ಬಸ್ನಾಗ ಕುಂತ ನೋಡ್ರಿ. ಬಹಳ ಇಷ್ಟ ಆಯಿತು, ಬಹಳ ಚಲೋ ಐತಿ. ನಿಮ್ಗೆ ಏನಾದರೂ ಶಾಪಿಂಗ್ ಇತ್ತು, ಮದ್ವೆ ಶಾಪಿಂಗ್ ಏನಾರ ಮನೆಯ ಯಾವುದಾರ ಎಕ್ಸೆಟ್ರಾ ಫಂಕ್ಷನ್ ಇತ್ತು ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಶಾಪಿಂಗ್ ಮಾಡಿರಿ, ಚಲೋ ಐತಿ.